ಹಾಯ್, ಇಂದಿರಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಪಯಣ ಇವತ್ತು ಹೊಸೂರು ಬೆಟ್ಟದ ಮೇಲಿರುವಂತಹ ಚಂದ್ರಚೂಡೇಶ್ವರ ದೇವಸ್ಥಾನಕ್ಕೆ ನಾವು ಯಾವ ಕಡೆಯಿಂದ ಬಂದರೂ ಕೂಡ ಮೇನ್ ಪಾಯಿಂಟ್ ಬಂದು ಹೊಸೂರಿಗೆನೆ ಮೇನ್ ನ್ಯಾಷನಲ್ ಹೈವೇಗೆ ಕಾಣುತ್ತೆ ಈ ಬೆಟ್ಟ. ಒಂದೇ ಏಕಶಿಲಾ ಬೆಟ್ಟದ ಮೇಲಿರುವಂತಹ ಈ ದೇವಸ್ಥಾನವನ್ನು ಇತಿಹಾಸದ ಪ್ರಕಾರ ಚೋಳರ ಕಾಲದಲ್ಲಿ, ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ದೇವಸ್ಥಾನ ಇರುವಂತಹ ಬೆಟ್ಟವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ನಂದಿಯ ರೂಪದಲ್ಲಿ ಕಾಣುತ್ತೆ. ಹಾಗಾಗಿ ಈ ಬೆಟ್ಟವನ್ನ ವೃಷಭಾಚಲ ಮತ್ತೆ ವೃಷಭಗಿರಿ ಎಂಬ ಹೆಸರಿಂದ ಕೂಡ ಕರೆಯಲಾಗುತ್ತೆ. ಇಲ್ಲಿನ ಮುಖ್ಯ ದೇವರು ಚಂದ್ರಚೂಡೇಶ್ವರ ಮತ್ತೆ ಮರಗದಾಂಬಾಳ್. ಪುರಾಣದ ಪ್ರಕಾರ ಶಿವನು ಪಾರ್ವತಿಯನ್ನ ಈ ಸ್ಥಳಕ್ಕೆ ಕರೆತರಲು ಒಂದು ಮರಕತ ಹಲ್ಲಿಯ ರೂಪವನ್ನ ಧರಿಸಿ ಪಾರ್ವತಿಯ ಮುಂದೆ ಓಡಾಡ್ತಾ ಇರ್ತಾನೆ. ಪಾರ್ವತಿ ದೇವಿಯು ಹೊಳೆಯುವಂತಹ ಈ ಹಸಿರು ಬಣ್ಣಕ್ಕೆ ಮನಸ್ಸೋತು ಹೇಗಾದ್ರೂ ಮಾಡಿ ಇದನ್ನ ಹಿಡ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾಳೆ. ಅದು ಸಿಗೋದಿಲ್ಲ. ಆದ್ರೂ ಪ್ರಯತ್ನ ಮಾಡಿ ಹಿಡ್ಕೊಳ್ತಾಳೆ. ಹಿಡ್ಕೊಂಡಿದ್ದ ತಕ್ಷಣ ಪಾರ್ವತಿ ದೇವಿಯು ಹಸಿರು ಕಲರ್ ಬಣ್ಣಕ್ಕೆ ತಿರುಗ್ತಾಳೆ. ಹಾಗಾಗಿ ಈ ದೇವಿಗೆ ಮರಗದಾಂಬಾಳ್ ಅನ್ನೋ ಹೆಸರು ಬಂತು. ಇನ್ನು ಶಿವನ ಬಗ್ಗೆ ಹೇಳೋದಾದ್ರೆ ಶಿವನಿಗೆ ಹಲವಾರು ನಾಮಗಳಿಂದ ವರ್ಣನೆ ಮಾಡ್ಬೋದು. ನಾನು ಒಂದು ಹಾಡಿನ ಮೂಲಕ ವರ್ಣನೆ ಮಾಡ್ತಾ ಇದ್ದೀನಿ. ಭಸ್ಮಧಾರಿ ಶಿವನೇ ನೀನು ಭೂತನಾಥ, ಕಾಶಿಯಲ್ಲಿ ನಿನ್ನ ಹೆಸರು ವಿಶ್ವನಾಥ, ಗಂಗೆಯನ್ನು ಶಿರದಿ ಹೊತ್ತ ಗಂಗಾಧರ, ಚಂದ್ರನನ್ನು ಧರಿಸಿ ನಿಂತ ಚಂದ್ರಶೇಖರ, ನೃತ್ಯ ಪ್ರಿಯ ನಾಟ್ಯದಲ್ಲಿ ನಟ ಭಯಂಕರ, ಕೈಲಾಸಪತಿ ನೀನು ಶಿವಶಂಕರ, ದಕ್ಷ ಕುವರಿ ನಿನ್ನ ಪತ್ನಿ ದಾಕ್ಷಾಯಣಿ, ಯಜ್ಞದಲ್ಲಿ ಬಲಿಯಾದಳು ಅವಮಾನದಲ್ಲಿ, ವಿಷವನ್ನು ಕುಡಿದಂತ ವಿಷಕಂಠನೆ, ದೇವಗಣಕ್ಕೆ ಅಮೃತ ಕೊಟ್ಟ ನೀಲಕಂಠನೆ, ಬಿಲ್ವಪತ್ರ ಪ್ರಿಯ ನೀನು ರುದ್ರದೇವನು, ಭೂಲೋಕಕ್ಕೆ ನೀನೊಬ್ಬನೇ ಮಹಾದೇವನು, ನಿನ್ನ ಹಿಂದೆ ಕೋಟಿ ಕೋಟಿ ಭೂತಗಣಗಳು, ಕೊರಳಲ್ಲಿ ಹಾರವಾಯಿತು ನಾಗಾಭರಣ, ಮಲ್ಲಮ್ಮನ ಮಹಾದೇವಿ ಮಲ್ಲಿಕಾರ್ಜುನ, ಶ್ರೀಶೈಲ ಬೆಟ್ಟದಲ್ಲಿ ನಿಂತ ಚೇತನ. ದೇವಸ್ಥಾನದ ಗರ್ಭಗುಡಿಯ ಪ್ರಾಕಾರದಲ್ಲಿ ಪಾರ್ವತಿ ಪರಮೇಶ್ವರ ಉತ್ಸವ ಮೂರ್ತಿ, ಒಳ್ಳಿ ದೇವಸೇನ, ಮರಗದಾಂಬಾಳ್, ಚಂಡಿಕೇಶ್ವರ, ವೀರಭದ್ರೇಶ್ವರ, ನವಗ್ರಹ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಇಲ್ಲಿ ದೇವಸ್ಥಾನ ಒಳಗಡೆ ಎಂಟ್ರಿ ಆದ ತಕ್ಷಣ ಎಡಭಾಗದಲ್ಲಿ ಕುಂತಿಪುತ್ರರು ಮತ್ತು ಯಮರಾಜ ಇದ್ದಾರೆ. ಬಲಭಾಗದಲ್ಲಿ ಹಲ್ಲಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರತಿದಿನವೂ ವಿಶೇಷ ಪೂಜೆಗಳು ನಡೆಯುತ್ತೆ. ಅದರಲ್ಲೂ ಮಹಾಶಿವರಾತ್ರಿ, ಕಾರ್ತಿಕ ಸೋಮವಾರ ಮತ್ತು ಹೋಳಿ ಹುಣ್ಣಿಮೆಗೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಪ್ರದೋಷ ಕಾಲದಲ್ಲಿ ನಂದಿ ವಿಗ್ರಹಕ್ಕೆ ಮಹಾಭಿಷೇಕ ನಡೆಯುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಭಿಷೇಕ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋಸ್ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.